ಉಗ್ರರ ಹುಟ್ಟಡಗಿಸದೆ ಬಿಡೋದಿಲ್ಲ ಮೋದಿ ಸರ್ಕಾರ. ಅತಳ ವಿತಳ ಪಾತಾಳ ಸುತಳ ಮಹಾತಳದಲ್ಲಿದ್ರೂ ಕೂಡ ಶಿಕ್ಷೆ ಮಾತ್ರ ಕಾಯಂ. ಕಾಡು ಮೇಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಹುಡುಕುವಂತ ಕೆಲಸ ಆಗ್ತಾ ಇದೆ. ಈ ಬೆನ್ನಲ್ಲೇ ಉಗ್ರರಿಗೆ ಮೋದಿ ಸರ್ಕಾರ ಮೊದಲ ಶಾಕ್ ಅನ್ನು ಕೊಟ್ಟಿದೆ. ಇದು ಫಸ್ಟ್ ಶಾಕ್. ಪಹಲ್ಗಾಮ್ ಉಗ್ರರಿಗೆ ಮೋದಿ ಸರ್ಕಾರ ಕೊಟ್ಟಿರೋ ದೊಡ್ಡ ಶಾಕ್. ನೋಡಿ, ಬೆಂಕಿ ಹೊತ್ತಿ ಉರಿತಿದೆ. ಬೆಂಕಿಯ ಕಿಡಿಗಳು ಅತ್ತಿಂದಿತ್ತ ಹಾರ್ತಿವೆ. ಜೊತೆಗೆ ಹೊತ್ತಿ ಉರಿತಾ ಇರೋ ಮನೆಯೊಳಗೆ ಏನೇನೋ ಸ್ಫೋಟದ ಸದ್ದುಗಳು ಕೇಳ್ತಿವೆ. ಯಾರದ್ದಾದ್ರೂ ಮನೆ ಹೊತ್ತಿ ಉರಿದ್ರೆ ಯಾರಿಗೇ ಆಗ್ಲಿ ಬೇಜಾರಾಗತ್ತೆ. ಹಿಂಗಾಗೋಯ್ತಲ್ಲ ಅಂತ ಬೇಸರವಾಗತ್ತೆ. ಆದ್ರೆ ಇದು ಯಾರು ಮನೆ ಅಂತ ಕೇಳಿದ್ರೆ ನಿಮಗೆ ಖುಷಿಯಾಗತ್ತೆ. ಹಿಂಗೆ ಆಗ್ಬೇಕು ಅಂತ ಸಂತೋಷವಾಗತ್ತೆ. ಅಂದ ಹಾಗೆ ಇದು ಯಾರ ಮನೆ ಗೊತ್ತಾ? ಪಹಲ್ಗಾಮ್ನಲ್ಲಿ 27 ಜನರ ಮೇಲೆ ಗುಂಡು ಹಾರಿಸಿದ ರಕ್ಕಸ ಪಡೆಯ ಸದಸ್ಯನೊಬ್ಬನ ಮನೆ. 16 ಮನೆಗಳಲ್ಲಿ ಕಣ್ಣೀರ ಕೋಡಿ ಹರಿಸಿದ್ದ ಹಾಗೂ ದೇಶಕ್ಕೆ ದೇಶವೇ ಹೊತ್ತಿ ಉರಿಯೋ ಹಾಗೆ ಮಾಡಿದ ಉಗ್ರನೊಬ್ಬನ ಮನೆ. ಈಗ ಆತನ ಮನೆಯೇ ಹೊತ್ತಿ ಉರಿಯುತ್ತಿದೆ. ಅಷ್ಟೇ ಅಲ್ಲ, ಇಲ್ಲೊಮ್ಮೆ ನೋಡಿ, ಇಲ್ಲಿ ಯಾವುದೋ ಮನೆ ಬಿದ್ದೋಗಿದೆ. ಭೂಕಂಪ ಆಗಿನೋ ಅಥವಾ ಯಾವುದೋ ಬಿರುಗಾಳಿಗೆ ಸಿಲುಕಿ ನೆಲಕ್ಕೆ ಉರುಳಿದಂತೆ ಕಾಣ್ತಿದೆ ಈ ಮನೆ. ಹಳೆ ಮನೆಯಂತೆ ಕಾಣೋ ಈ ಮನೆ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಈ ಮನೆ ಯಾವುದೋ ಅಮಾಯಕನದ್ದಲ್ಲ, ಬದಲಿಗೆ ಪಹಲ್ಗಾಮ್ನಲ್ಲಿ ರಕ್ತ ಹರಿಸಿದ್ದ ಓರ್ವ ಭಯೋತ್ಪಾದಕನ ಮನೆಗಿದು. ಇದನ್ನು ಕೂಡ ಧ್ವಂಸಗೊಳಿಸಿದೆ ಸರ್ಕಾರ. 2 ಮನೆಗಳನ್ನು ಈಗ ಸರ್ಕಾರ ಧ್ವಂಸ ಮಾಡಿದೆ. ಈ ಮೂಲಕ ನಮ್ಮ ಮೇಲೆ ಸರ್ಕಾರ ಏನೂ ಕ್ರಮ ಕೈಗೊಳ್ಳಲ್ಲ ಅನ್ನೋ ಭ್ರಮೆಯಲ್ಲಿದ್ದ ಉಗ್ರರಿಗೆ ಮೊದಲ ಶಾಕ್ ಕೊಟ್ಟಿದೆ. ಈಗ ಮನೆಗಳು ಧ್ವಂಸಗೊಂಡಿವೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಉಗ್ರರು ಧ್ವಂಸಗೊಳ್ತಾರೆ ಅನ್ನೋದು 100% ಪಕ್ಕಾ. ಪಹಲ್ಗಾಮ್ ನರಮೇಧದ 2 ಉಗ್ರರ ಮನೆಗಳು ಧ್ವಂಸ. ಒಬ್ಬನ ಮನೆ ಮೇಲೆ ಬುಲ್ಡೋಸರ್, ಮತ್ತೊಬ್ಬನ ಮನೆ ಮೇಲೆ ಗ್ರೆನೇಡ್. ಪಹಲ್ಗಾಮ್ ನರಮೇಧ ನಡೆಸಿದವರಿಗೆ ಶೋಧ ಕಾರ್ಯ ನಡೆಸಲಾಗ್ತಿದೆ. ಸೇನೆಯ ಭಯಕ್ಕೆ ಎಲ್ಲೋ ಅಡಗಿ ಕುಂತವರಿಗೆ ತಲಾಶ್ ಜೋರಾಗಿದೆ. ಜಮ್ಮು ಕಾಶ್ಮೀರದ ಕಾಡುಗಳಲ್ಲಿ ಬೆಟ್ಟಗುಡ್ಡಗಳಲ್ಲಿ ಸೇನೆ ತನ್ನ ಕಾರ್ಯಾಚರಣೆ ನಡೆಸ್ತಿದೆ. ಆದ್ರೆ ರಕ್ತ ಪೀಪಾಸುಗಳು ಇನ್ನೂ ಸಿಕ್ಕಿಲ್ಲ. ಅವರನ್ನ ಹುಡುಕಿಕೊಟ್ಟವರಿಗೆ ಅಥವಾ ಅವರಿರೋ ಬಗ್ಗೆ ಸುಳಿವು ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಿಸಲಾಗಿದೆ. ಆದರೂ ಈವರೆಗೆ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಜಮ್ಮು ಕಾಶ್ಮೀರದ ಸ್ಥಳೀಯ ಪೊಲೀಸರು ಕೂಡ ಇದೇ ಕೆಲಸ ಮಾಡ್ತಿದ್ದಾರೆ. ಉಗ್ರರು ಇದ್ದ ಮನೆಗಳನ್ನು ಶೋಧ ನಡೆಸಿದ್ದಾರೆ. ಶೋಧ ನಡೆಸಿದ ಬೆನ್ನಲ್ಲೇ 2 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಒಟ್ಟು 7 ಮಂದಿ ಉಗ್ರರು ಅಟ್ಟಹಾಸ ಮೆರೆದಿದ್ರು ಅನ್ನೋದು ಈವರೆಗಿನ ಮಾಹಿತಿ. ಅದರಲ್ಲಿ 2 ಭಾರತದವರು, ಉಳಿದವರು ಪಾಕ್ನ ಉಗ್ರರು ಅಂತ ಹೇಳಲಾಗ್ತಿದೆ. ಆ 2 ಯಾರು ಗೊತ್ತಾ? ಆದಿಲ್ ಠೋಕರ್ ಮತ್ತು ಆಸಿಫ್ ಶೇಖ್. ಆದಿಲ್ನ ಮನೆಗಿರೋದು ದಕ್ಷಿಣ ಕಾಶ್ಮೀರದ ಗುರಿ ಅನ್ನೋ ಗ್ರಾಮದಲ್ಲಿ. ಅಲ್ಲಿಗೆ ಬಂದಿದ್ದ ಪೊಲೀಸರು ಮತ್ತು ಸೇನೆ ಮೊದಲು ಆದಿಲ್ನ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದೆ.
ಆದಿಲ್ನ ಬಗ್ಗೆ ಏನಾದ್ರೂ ಸುಳಿವು ಸಿಗಬಹುದು ಅಂತ ತಡಕಾಡಿದೆ. ಆದ್ರೆ ಅಲ್ಲಿ ಏನೂ ಸಿಗಲಿಲ್ಲ. ಈ ವೇಳೆ ಗ್ರೆನೇಡ್ ದಾಳಿ ಮಾಡಿ ಆ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಗ್ರೆನೇಡ್ ದಾಳಿಯಾದಾಗ ಬೆಂಕಿ ಹೊತ್ತಿಕೊಂಡಿದ್ದು ಆದಿಲ್ನ ಮನೆ ಧಗಧಗ ಉರಿದಿದೆ. ಇಡೀ ಮನೆ ಕ್ಷಣಾರ್ಧದಲ್ಲೇ ಭಸ್ಮವಾಗಿದೆ. ಆದಿಲ್ ಮನೆ ಇರೋ ಜಾಗದಲ್ಲಿ ಈಗ ಇರೋದು ಕೇವಲ ಬೂದಿ. ಇದೇ ರೀತಿಯಲ್ಲಿ ದಕ್ಷಿಣ ಕಾಶ್ಮೀರದ ಟ್ರಾಲ್ನಲ್ಲಿರೋ ಆಸಿಫ್ ಶೇಖ್ನ ಮನೆಯನ್ನು ಧ್ವಂಸಗೊಳಿಸಲಾಗಿದೆ. ಮೊದಲು ಮನೆಯ ಒಳಗಡೆ ಪರಿಶೀಲನೆ ನಡೆಸಿದ ಸ್ಥಳೀಯ ಆಡಳಿತ. ನಂತರ ಮನೆಯ ಮೇಲೆ ಬುಲ್ಡೋಸರ್ ಹರಿಸಿದೆ. ಬುಲ್ಡೋಸರ್ ದಾಳಿಗೆ ಮನೆ ಧ್ವಂಸಗೊಂಡಿದೆ. ಮನೆಯಲ್ಲಿನ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿವೆ. ಬುಲ್ಡೋಸರ್ ದಾಳಿ ಯಾವ ರೀತಿ ಇತ್ತು ಅಂದ್ರೆ ಆಸಿಫ್ ಮನೆಗಿರೋ ಜಾಗದಲ್ಲಿ ಈಗ ಇರೋದು ಕೇವಲ ಬಿದ್ದ ಗೋಡೆಗಳು, ಪುಡಿ ಪುಡಿಯಾದ ಇಟ್ಟಿಗೆಗಳು ಹಾಗೂ ತಗಡಿನ ಶೀಟ್ಗಳು ಮಾತ್ರ. ಪಾಕಿಸ್ತಾನಕ್ಕೆ ಹೋಗಿ ಉಗ್ರನಾಗೋ ತರಬೇತಿ ಪಡೆದುಕೊಂಡು ಬಂದಿದ್ದ ಆದಿಲ್. ಉಗ್ರನ ಮನೆಯ ಧ್ವಂಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಭಾರತೀಯ ಸೇನೆ ಒಂದು ಮನೆಯನ್ನ ಮಾತ್ರ ಉರುಳಿಸಿದೆ. ಮತ್ತೊಂದು ಮನೆಯಲ್ಲಿ ಉಗ್ರರೇ ಅವಿತಿಟ್ಟಿದ್ದ ಗ್ರೆನೇಡ್ಗಳು ಸ್ಫೋಟಗೊಂಡಿವೆ ಅಂತಲೂ ಹೇಳಲಾಗ್ತಿದೆ. ಇದರ ಜೊತೆಗೆ ಆ ಉಗ್ರರ ಕುರಿತು ಮತ್ತಷ್ಟು ವಿಚಾರಗಳು ರಿವೀಲ್ ಆಗಿವೆ. 2018ರಲ್ಲಿ ಅಟಾರಿ ವಾಘಾ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ಕಾನೂನುಬದ್ಧವಾಗಿ ಹೋಗಿದ್ದ ಆದಿಲ್ ಅಲ್ಲಿ ಉಗ್ರ ಸಂಘಟನೆ ಸೇರ್ಕೊಂಡು ತರಬೇತಿ ಪಡ್ಕೊಂಡು ವಾಪಸಾಗಿದ್ದ. ಇತ್ತೀಚಿನ ಕೆಲವು ದಾಳಿಗಳಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಮಾರ್ಗದರ್ಶಕನಾಗಿಯೂ ಈ ಆದಿಲ್ ಕೆಲಸ ಮಾಡಿದ್ದ ಅಂತ ಗುಪ್ತಚರ ಮೂಲಗಳು ಹೇಳ್ತಿವೆ. ಹೆಸರು ಬದಲಿಸಿಕೊಂಡಿದ್ದರ ಪಹಲ್ಗಾಮ್ ನರಹಂತಕರು. ಪಹಲ್ಗಾಮ್ ದಾಳಿಗೆ ಮೊದಲು ಉಗ್ರರು ತಮ್ಮ ಹೆಸರುಗಳನ್ನ ಬದಲಿಸಿಕೊಂಡಿದ್ದರು ಅಂತ ಹೇಳಲಾಗ್ತಿದೆ. ಅದರಲ್ಲಿ 3 ಉಗ್ರರು ತಮ್ಮ ಗುರುತನ್ನ ಮರೆಮಾಚಲು ಮೂಸಾ, ಯೂನಸ್ ಮತ್ತು ಆಸಿಫ್ ಎಂಬ ನಿರ್ದಿಷ್ಟ ಕೋಡ್ ನೇಮ್ಗಳನ್ನ ಬಳಸಿದ್ರು. ಯಾರೇ ಕೇಳಿದ್ರು ತಮ್ಮ ಹೆಸರನ್ನು ಇದೇ ರೀತಿ ಹೇಳ್ತಿದ್ರು. ಪಹಲ್ಗಾಮ್ ದಾಳಿಗೂ ಮುನ್ನ ಪಹಲ್ಗಾಮ್ಗೆ ಬರೋ ವೇಳೆ ಇದೇ ಹೆಸರು ಹೇಳಿದ್ರು ಅಂತ ಭದ್ರತಾ ಸಂಸ್ಥೆಗಳು ಹೇಳಿವೆ. ಈಗ ಅವರನ್ನ ಪತ್ತೆ ಹಚ್ಚೋ ಕೆಲಸ ನಡೀತಿದ್ದು ಶೀಘ್ರವೇ ಉಗ್ರರು ನರಕಕ್ಕೆ ಪಾರ್ಸಲ್ ಆಗ್ಲಿ ಅನ್ನೋದು ಭಾರತೀಯರ ಆಸೆ. ಪಹಲ್ಗಾಮ್ ದಾಳಿಗೆ ಸಿಡಿದೆದ್ದಿದೆ ಭಾರತ. ಉಗ್ರರನ್ನ ಹುಡುಕಿ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಭಾರತೀಯ ಸೇನೆ. ಹಾಗಾದ್ರೆ ಉಗ್ರರ ಸುಳಿವು ಸಿಕ್ಕಿದೆಯಾ? ಹೇಗಿದೆ ಭಾರತದ ಪ್ರತೀಕಾರದ ಹೆಜ್ಜೆಗಳು? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಾವು ಯಾರ ತಂಟೆಗೂ ಹೋಗಲ್ಲ. ನಮ್ಮ ತಂಟೆಗೆ ಯಾರಾದರೂ ಬಂದ್ರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಇದನ್ನೇ ಸಾಕಷ್ಟು ವರ್ಷಗಳಿಂದ ಭಾರತ ಪಾಲಿಸಿಕೊಂಡು ಬಂದಿದೆ. ಅದು ಪುಲ್ವಾಮಾ ದಾಳಿಯಲ್ಲೂ ಸಾಬೀತಾಗಿದೆ. ಆದ್ರೆ ಇದೆಲ್ಲ ಗೊತ್ತಿದ್ದು ಮತ್ತೆ ಪಾಕ್ ಉಗ್ರರು ರಾಕ್ಷಸಿ ಕೃತ್ಯವನ್ನ ನಡೆಸಿದ್ದಾರೆ. ಇದು ಈಗ ಭಾರತದ ಕಣ್ಣನ್ನ ಕೆಂಪಾಗಿಸಿದ್ದು ಭಾರತವನ್ನ ಉಗ್ರರ ಬೇಟೆಗೆ ಇಳಿಯುವಂತೆ ಮಾಡಿದೆ. ಸೇಡಿಗೆ ಸೇಡು, ಏಟಿಗೆ ಎದಿರೇಟು, ಉಗ್ರರ ಬೇಟೆಗೆ ಇಳಿದ ಭಾರತ.
ದಾಳಿ ನಡೆದ 3 ದಿನಕ್ಕೆ ಉಗ್ರರ ಲೀಡರ್ ಒಡೀಸ್. ಯಾರು ಈ ಅಲ್ತಾಫ್ ಲಲ್ಲಿ? ಇವನಿಗೆ ಗುರಿಗಿಟ್ಟಿದ್ದೇಕೆ ಆರ್ಮಿ? ಯುದ್ಧ ಶುರುವಾಗಿದೆ. ಇಂಡಿಯನ್ ಆರ್ಮಿ ರೊಚ್ಚಿಗೆದ್ದು ಆಗಿದೆ. ಮೋದಿ ಕಣ್ಣು ಕೆಂಪಗೆ ಮಾಡಿದ್ದಾರೆ. ಇನ್ನು ನಡೆಯೋದು ಉಗ್ರರ ಮಾರಣ ಹೋಮ. ಹೌ ಇಸ್ ದಿ ಜೋಶ್ ಅನ್ನೋದಕ್ಕೆ ಇಂಡಿಯನ್ ಆರ್ಮಿ ಈಗಾಗಲೇ ಶಸ್ತ್ರಾಸ್ತ್ರಗಳನ್ನ ಹೆಗಲೇರಿಸಿಕೊಂಡು ದಾಳಿ ಮಾಡಿದ ಉಗ್ರರಿಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡ್ತಾಗಿದ್ದಾರೆ. ದಾಳಿ ನಡೆದ ಎಲ್ಲಾ ಭಾಗಗಳಲ್ಲಿ ಹೆಲಿಕಾಪ್ಟರ್ಗಳು ಓಡಾಡಲು ಶುರು ಮಾಡಿವೆ. ಅನುಮಾನಾಸ್ಪದವಾಗಿ ಯಾರೇ ಕಂಡು ಬಂದ್ರು ಗುಂಡು ಎದೆ ಸೀಳೋದು ಗ್ಯಾರಂಟಿ. ಮಲಗಿದ್ದ ಸಿಂಹವನ್ನ ಅವರೇ ಎಬ್ಬಿಸಿದ್ದಾರೆ. ಅದರ ಪ್ರತಿಫಲ ತುಂಬಾನೇ ಭೀಕರವಾಗಿರುತ್ತೆ. ಈಗಾಗಲೇ ಸ್ಯಾಂಪಲ್ ಅನ್ನೋ ರೀತಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಉಗ್ರರ ಮನೆಗಳನ್ನ ಒಡೀಸ್ ಮಾಡಲಾಗಿದೆ. ಅವರ ಮನೆಗಳು ಛಿದ್ರವಾದಂತೆ ಅವರು ಛಿದ್ರವಾಗ್ತಾರೆ ಅನ್ನೋ ಸಂದೇಶವನ್ನ ಭಾರತ ಕೊಟ್ಟಿದೆ. ಉಗ್ರ ಆಸಿಫ್ ಶೇಖ್ ಹಾಗೂ ಆದಿಲ್ ಮನೆಗಳನ್ನ ಹೊಡೆದು ಹಾಕಲಾಗಿದೆ. ಡಿಸಿ ಸೂಚನೆ ಮೇರೆಗೆ ಜಮ್ಮು ಕಾಶ್ಮೀರ ಸರ್ಕಾರವೇ ಈ ಕೆಲಸ ಮಾಡಿದ್ದು. ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಅಂತ ತೋರಿಸಿದೆ. ಅನಂತನಾಗ್ ನಗರದಲ್ಲಿದ್ದ ಉಗ್ರರ ಮನೆಗಳು, ಉಗ್ರರ ಅಡಗುತಾಣಗಳನ್ನ ಬ್ಲಾಸ್ಟ್ ಮಾಡಿ ಎಚ್ಚರಿಕೆ ಕೊಡಲಾಗಿದೆ. ಹಿಂದೂಗಳ ನರಮೇಧಕ್ಕೆ ಜಿಲ್ಲಾಡಳಿತ ಪ್ರತೀಕಾರ ತೀರಿಸಿಕೊಳ್ತಾಗಿದ್ದು ಉಗ್ರರಿಗಾಗಿ ಶೋಧವನ್ನು ಮಾಡ್ತಾಗಿದೆ. ಇದರ ನಡುವೆಯೇ ಭಾರತ ಪಾಕ್ ಗಡಿಯಲ್ಲಿ ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದು ಗುಂಡಿನ ದಾಳಿ ನಡೆಸಿದ್ದಾರೆ. ಮೊದಲೇ ಆಕ್ರೋಶದಲ್ಲಿ ಕುದೀತಾಗಿರೋ ಇಂಡಿಯನ್ ಆರ್ಮಿ ಈ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಮಟಾಶ್ ಮಾಡಿದೆ. ಉಗ್ರರಿಂದ ಎಲ್ಒಸಿಯಲ್ಲಿ ಸತತವಾಗಿ ಗುಂಡಿನ ದಾಳಿ ನಡೆದಿದ್ದು ಬಂಡೀಪೋರದ ಕುಲ್ನಾರ್ ಬಾಜಿಪೋರ್ನಲ್ಲಿ ಈ ದಾಳಿ ನಡೆದಿದೆ. ಗುಂಡಿನ ಚಕಮಕಿಯಲ್ಲಿ 2 ಯೋಧರಿಗೂ ಗಾಯಗಳು ಆಗಿದ್ವು. ಉಗ್ರರ ಗುಂಡೇಟಿಗೆ ಪ್ರತ್ಯುತ್ತರ ನೀಡಿದ ಭಾರತೀಯ ಸೇನೆ ಲಷ್ಕರ್ ಉಗ್ರನನ್ನ ಹೊಡೆದು ಹಾಕಿದೆ. ಅಲ್ಲಿ ಇನ್ನಷ್ಟು ಉಗ್ರರು ಅಡಗಿರುವ ಮಾಹಿತಿ ಇದ್ದು ಅವರಿಗಾಗಿ ಸೇನೆ ಶೋಧ ಕಾರ್ಯ ನಡೆಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಭದ್ರತಾ ಪಡೆಗಳು ಭಾರೀ ದೊಡ್ಡ ಬೇಟೆಯನ್ನಾಡಿದ್ದು ಎಲ್ಇಟಿ ಸಂಘಟನೆಯ ಉನ್ನತ ಕಮಾಂಡರ್ನನ್ನೇ ಬಲಿ ಪಡೆದಿದೆ. ಬಂಡೀಪೋರ ಪ್ರದೇಶದ ಸುತ್ತಮುತ್ತ ಭಯೋತ್ಪಾದಕರು ಅಡಗಿರುವ ಮಾಹಿತಿ ಪಡೆದ ಭದ್ರತಾ ಪಡೆಗಳು ಕೂಡಲೇ ಈ ಪ್ರದೇಶವನ್ನ ಸುತ್ತುವರೆದು ಶೋಧ ಕಾರ್ಯ ಆರಂಭಿಸಿದ್ವು. ಈ ವೇಳೆ ಸೈನಿಕರನ್ನು ಕಂಡೊಡನೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಯೋಧರು ಪ್ರತಿ ದಾಳಿ ನಡೆಸಿ ಅಲ್ತಾಫ್ ಲಲ್ಲಿಯನ್ನು ಹತ್ಯೆಗೈದಿದ್ದಾರೆ. ಭದ್ರತಾ ಪಡೆ ಯೋಧರನ್ನ ನೋಡುತ್ತಲೇ ಸ್ಥಳದಿಂದ ಓಡಿ ಹೋಗಲು ಪ್ರಯತ್ನಿಸಿದ್ರು ಉಗ್ರರು. ಭಾರತೀಯ ಸೈನಿಕರತ್ತ ಮನಬಂದಂತೆ ಗುಂಡು ಹಾರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಯೋಧರು ಕೂಡ ಉಗ್ರರತ್ತ ಗುಂಡು ಹಾರಿಸಿದ್ದಾರೆ. ಈ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ ಅಲ್ತಾಫ್ ಲಲ್ಲಿ ಹತನಾಗಿದ್ದಾನೆ ಎಂದು ಸೇನೆ ಸ್ಪಷ್ಟಪಡಿಸಿವೆ. ಯಾರು ಈ ಅಲ್ತಾಫ್ ಲಲ್ಲಿ ಅಂತ ನೋಡೋದಾದ್ರೆ ಈತ ಲಷ್ಕರ್ ಎ ತೊಯ್ಬಾ ಸಂಘಟನೆಯಲ್ಲಿ ಸೀನಿಯರ್ ಆಗಿದ್ದ. ಇವನೇ ಸಂಘಟನೆಯನ್ನ ಮುನ್ನಡೆಸ್ತಾಗಿದ್ದ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಹಲವು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ಸ್ಥಳೀಯ ಮುಸ್ಲಿಂ ಯುವಕರಿಗೆ ಉಗ್ರತ್ವದ ಟ್ರೈನಿಂಗ್ ಕೊಡ್ತಾಗಿದ್ದ. ಭಾರತ ಸೇನೆ ಸಾಕಷ್ಟು ದಿನಗಳಿಂದಲೂ ಅಲ್ತಾಫ್ಗಾಗಿ ಹುಡುಕಾಟ ನಡೆಸಿತ್ತು. ಪಹಲ್ಗಾಮ್ ದಾಳಿಯಲ್ಲೂ ಅಲ್ತಾಫ್ ಲಲ್ಲಿ ಕೈವಾಡ ಆಗಿದೆ ಅಂತ ಗೊತ್ತಾಗಿದ್ದು ಹಿಂದೂಗಳ ಹತ್ಯೆಗೆ ಇವನೇ ಆದೇಶ ಕೊಟ್ಟಿದ್ದ ಅಂತ ಹೇಳಲಾಗ್ತಾಗಿದೆ. ಆದರೆ ಈಗ ಪಹಲ್ಗಾಮ್ ದಾಳಿ ನಡೆದ 3 ದಿನಕ್ಕೆ ಅಲ್ತಾಫ್ನನ್ನ ಒಡೀಸ್ ಮಾಡಲಾಗಿದೆ. ಕಾಶ್ಮೀರದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾಗಿರೋದು, ಉಗ್ರರ ಭಯ ಕಡಿಮೆ ಆಗ್ತಾಗಿರೋದನ್ನ ಗಮನಿಸಿದ್ದ ಅಲ್ತಾಫ್ ಹಿಂದೂಗಳ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದಂತೆ. ಅವನ ಅಣತಿಯಂತೆಯೇ 26 ಹಿಂದೂಗಳ ಹತ್ಯಾಕಾಂಡ ನಡೆದಿದೆ ಅಂತ ಹೇಳಲಾಗ್ತಾಗಿದೆ. ಸದ್ಯ ಅಲ್ತಾಫ್ ಕತೆ ಮುಗಿದಿದ್ದು ದಾಳಿ ಮಾಡಿ ಎಸ್ಕೇಪ್ ಆಗಿರೋ ಉಗ್ರರಿಗಾಗಿ ಬೇಟೆ ಮುಂದುವರೆದಿದೆ. ಇದೆಲ್ಲದರ ನಡುವೆ ಮತ್ತೊಂದು ಆತಂಕಕಾರಿ ಸುದ್ದಿ ಬಂದಿದ್ದು ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮತ್ತಷ್ಟು ದಾಳಿಗೆ ಸಂಚು ಮಾಡಲಾಗಿದ್ಯಂತೆ. ಕಾಶ್ಮೀರದ ಹಲವೆಡೆ ದಾಳಿ ನಡೆಸಲು ಉಗ್ರರು ಸ್ಕೆಚ್ ಹಾಕಿದ್ದಾರಂತೆ.
ಗುಪ್ತಚರ ಇಲಾಖೆಗೆ ಈ ಮಾಹಿತಿ ಸಿಕ್ಕಿದ್ದು. ಕಾಶ್ಮೀರದೆಲ್ಲೆಡೆ ಹೈ ಅಲರ್ಟ್ ಮಾಡಲಾಗಿದೆ. ಕಾಶ್ಮೀರೇತರ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಮಾಡಿದ್ದು. ಎಚ್ಚರಿಕೆ ವಹಿಸುವಂತೆ ಸೇನೆಗೆ ಐಬಿ ಸಂದೇಶ ರವಾನೆ ಮಾಡಿದ್ಯಂತೆ. ಐಬಿ ಸೂಚನೆ ಬೆನ್ನಲ್ಲೇ ಕಾಶ್ಮೀರದಾದ್ಯಂತ ಕಟ್ಟೆಚ್ಚರ ಕೈಗೊಳ್ಳಲಾಗಿದೆ.